ನೋಡಿ ನಮ್ಮಮ್ಮ ಸ್ಯಾರಿ ತೊಗೊಂಡಿದ್ದಾರೆ. ಇದೊಂದು ಕಾಟನ್ ಸ್ಯಾರಿ. ಆಮೇಲೆ ನಮ್ಮ ಅತ್ತೆಗೆ ನೋಡಿ ಹೆಂಗಿದೆ ಸೀರೆ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಎಲ್ರಿಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಮ್ಮ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ವಿ. ಡೆಕತ್ಲನಲ್ಲಿ ಸ್ವಲ್ಪ ಟೀ ಶರ್ಟ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಲಾಸ್ಟ್ ಟೈಮ್ ತಂದಿದ್ವಲ್ಲ, ಅದು ಒಂದು ಟೀ ಶರ್ಟ್ ಟೈಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ವಿ. ಇದೊಂದು ಆಲ್ಮೋಸ್ಟ್ ಒಂದು ವಾರ ಆಗ್ತಾಯಿದೆ. ನಮ್ಮ ಅಕ್ಕ ಸೌಂಡ್ ಮಾಡ್ತಾವೆ, ಬೆಳಗ್ಗೆಯಿಂದ ನಿದ್ದೆ ಮಾಡ್ತೀವಿ. ಏನು ಹೇಳ್ಬಿಡ ಎಲ್ಲರಿಗೂ ಹೇಳ್ತಾರೆ. ನಮ್ಮ ಅಮ್ಮ ನೋಡಿದ್ರೆ ಸಾಕು ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಂ, ಸೌಂಡು, ಬರೀ ಸೌಂಡು. ನೋಡಿ, ಇದೇ ಟೀ ಶರ್ಟ್ ಚೇಂಜ್ ಮಾಡ್ಸೋಕೆ ಹೋಗ್ತಾ ಇರೋದು. ಸೈಜ್ ಸ್ವಲ್ಪ ಚಿಕ್ಕದೇ ಆಗ್ತಾಯಿತ್ತು ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು ವಾರ ಆಗ್ಬಿಟ್ಟಿದೆ. ಬನ್ನಿ ಹೊಡೋಣ. ನೋಡಿ, ಬರೀ ಸೌಂಡ್ ಮಾಡ್ತಾಳೆ. ಏನಾ ಬರ್ತೀಯಾ? ಕರ್ಕೊಂಡು ನೋಡಿ ಜೊತೆಲೆ. ಯಾರ್ಯಾರು ಚಾನಲ್ಗೆ ಹೊಸಬಿಟ್ಟಿದ್ರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ. ಬನ್ನಿ ಹೊರಡೋಣ. ಕಲರ್ಸ್ ಅದು ಚೆನ್ನಾಗಿತ್ತು. ಎಷ್ಟೊಂದಿದೆ ಈಗ ಹಾಕೊಂಡಿದ್ದಿಲ್ಲ ಹಾಕೋತೀನಿ ಸ್ವಲ್ಪ. ಈ ಥರ ಕಲರ್ ಇಲ್ವಾ? ಎಂಬ್ರಾಯ್ಡಿಂಗ್ ಹೋಗುತ್ತಲ್ಲ, ಇದು ಎಂಬ್ರಾಯ್ಡಿಂಗ್ ಹೋಗುತ್ತೆ. ಅದೇ ಸ್ವಲ್ಪ ಗೈಸ್, ನಮ್ಮಮ್ಮ ಸೀರೆ ತೊಗೊಳ್ಳೋಣ ಅಂತ ಬಂದಿದ್ದರು. ನನಗೆ ಸೀರೆ ತೊಗೊಂಡು ಇವಾಗ ನಮ್ಮ ಅಪ್ಪನಿಗೆ ಶರ್ಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಇದೆಲ್ಲ ನೋಡಿ 3 ಸೀರೆ ತೊಗೊಂಡವ್ರೆ. ಗೈಸ್, ನಮ್ಮ ಅಮ್ಮನಿಗೆ ಸೀರೆ ತೊಗೊಂಡು ಇವಾಗ ನಮ್ಮ ಅಪ್ಪನ ಶರ್ಟ್ ತೊಗೊಳ್ಳೋಣ ಅಂತ ಬಂದಿದ್ವಿ. MD ಗ್ಯಾಲಕ್ಸಿ ಅಂತ. ಇಲ್ಲಿ ಸ್ವಲ್ಪ ಸೈಡ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಬನ್ನಿ ತೊಗೊಳ್ಳೋಣ. ಅವರಲ್ಲಿ ಇಷ್ಟ ಡಬಲ್ ಪ್ಯಾಕೆಟ್ ಅವರು ಅದೇ ಇದು ಆಗೋ ಎಲ್ಲ ಒಂದೇ ಅಲ್ಲ, ಅದು ಬೇರೆ. ಗೈಸ್, ಬಟ್ಟೆ ತೊಗೊಂಡ್ವಿ. 3 ಶರ್ಟು ಮತ್ತು ಒಂದು ಫ್ರೀ ಸೈಜ್ ಟೀ ಶರ್ಟ್ ತೊಗೊಂಡಿದ್ದೀವಿ. ತೊಗೊಂಡು ಇವಾಗ ಓಡ್ತಾ ಇದ್ದೀವಿ. ನೋಡಿ, 2 ಶಾಪಿಂಗ್ ಆಯಿತು. ಇವಾಗ ಡೆಕತ್ಲನ್ಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಬನ್ನಿ ಹೊಡೋಣ. ನೋಡಿ, ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ. ಗೈಸ್, ಶರ್ಟ್ ತೊಗೊಂಡು ಇವಾಗ ಡೆಕತ್ಲನ್ ಹತ್ರ ಬಂದಿದ್ದೀವಿ. ಅದೇ ಟೀ ಶರ್ಟ್ ಹೇಳೋದ್ಮೇಲೆ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ. ಬನ್ನಿ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗ್ಬಿಡೋಣ. ನೋಡಿದ್ದಿದೆ ನೋಡಿ, ನಮ್ಮ ಅಮ್ಮ ಇಲ್ಲೇ ಕೂತಿರ್ತೀನಿ, ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡು ಅಂದರು. ಒಂದೇ ಒಂದು ಟೀ ಶರ್ಟ್ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಗೈಸ್ ನೋಡಿ, ಇದೆ ನಾನು ತೊಗೊಂಡಿದ್ದು ಸ್ವಲ್ಪ ಚಿಕ್ಕದಿತ್ತು. ಇವಾಗ ಎಕ್ಸ್ಚೇಂಜ್ ಮಾಡಿ ದೊಡ್ಡ ತೊಗೋತಾ ಇದ್ದೀನಿ. ನೋಡಿ ಹೆಂಗಿದೆ. ನೋಡಿ, ನಾನು ಲಾಸ್ಟ್ ಅತಿ ತೊಗೊಂಡಾಗ ಬ್ಲ್ಯಾಕ್ ಕಲರ್ ಇರಲಿಲ್ಲ, ಇವಾಗ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ನಾನು ತೊಗೊಂಡಿದ್ದು ಗ್ರೀನ್ ಕಲರ್ ಲಾಸ್ಟ್ ಟೈಮು. ಈ ಕಲರ್ಸ್ ಎಲ್ಲ ಬೇರೆ ಬೇರೆ ಬಂದಿದೆ, ಚೆನ್ನಾಗಿದೆ. ಎಕ್ಸ್ಚೇಂಜ್ ಆಗೋಲ್ಲ ಅಂತ ಅವ್ರೆ, ಒಂದು ವಾರ ಅಷ್ಟೇ ಅಂತೆ. ಒಂದು ವಾರದ ಮೇಲೆ ಆಗಲ್ಲ ಅಂತ. ಬೇಡವಾ? ಆಗಲ್ಲ ಅಂತ ನಿಜ ನೋಡು. ಅದೇ ಹಾಕ್ಕೊಟ್ಟವ್ರು ತಿರ್ಗಾ. ಗೈಸ್ ಬನ್ನಿ, ಎಕ್ಸ್ಚೇಂಜ್ ಆಯಿತು. ನೋಡಿ, ಅಲ್ಲೇ ಬೈಕ್ ಹತ್ರನೇ ಬ್ಯಾಗ್ ಇಟ್ಬಿಟ್ಟೋಗಿದ್ದೆ. ಫೋನು ಅಲ್ಲೇ ಬಿಟ್ಬಿಟ್ಟು ಹೊಂಟಾಗಿದೆ. OTP ಕೇಳಿದ್ರೆ ಆಮೇಲೆ ಬಂದು ಇಟ್ಕೊಳೋದೆ. ಗೈಸ್, ಓಡ್ತಾ ಇದ್ದೀವಿ ಈಗ. ನೋಡಿ, ನಮ್ಮ ಅಮ್ಮನ್ನ ಆ ಗಾಡಿ ತೊಗೊಳ್ಳೋಣ ಅಂತ ಕೇಳಿದೆ. ಅದರಲ್ಲಿ ಕೂತ್ಕೊಳ್ಳೋಕೆ ಜಾಗ ಆಗಲ್ಲ, ಬೇಡ ಅಂತಂದರು. ಎಂಟಿ ಸೀಟ್ ನೋಡಿ ಸಿಕ್ಕಾಗಿದೆ, ಅದಕ್ಕೆ ಬೇಡ ಅಂತ ನಮ್ಮಮ್ಮ. ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋ. ಸರಿ ಗೈಸ್, ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ನೋಡಿ 9 ಕಾಲ ಆಗಿಬಿಟ್ಟಿದೆ. ನಮ್ಮ ಅಮ್ಮನಿಗೆ ಸೀರೆ ತೊಗೊಂಡು ಹಾಗೆ ನಮ್ಮ ಅಪ್ಪನಿಗೆ ಶರ್ಟ್ ತೊಗೊಂಡು, ನಂದು ಟೀ ಶರ್ಟ್ ಇತ್ತಲ್ಲ ಡೆಕತ್ಲನಲ್ಲಿ, ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು. ಚೇಂಜ್ ಮಾಡಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನೋಡಿ, ನಮ್ಮಮ್ಮ ಸ್ಯಾರಿ ತೊಗೊಂಡಿದ್ದಾರೆ. ನೋಡಿ, ಇದೊಂದು ಕಾಟನ್ ಸ್ಯಾರಿ. ಆಮೇಲೆ ಇನ್ನು 2 ತೊಗೊಂಡಿದ್ರು. ಒಂದು ನಮ್ಮ ಅತ್ತೆಗೆ. ನೋಡಿ ಹೆಂಗಿದೆ ಸೀರೆ, ಎಷ್ಟು ಚೆನ್ನಾಗಿದೆಯಾ ಸೀರೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಸ್ಯಾರಿ. ಮತ್ತು ಇದೆರಡು ನಮ್ಮಮ್ಮ ತೊಗೊಂಡ್ರು ಕ್ಯಾಶುವಲ್ಲಾಗಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ, ಮತ್ತು ಎಲ್ಲರೂ ಹೊರಗಡೆ ಹೋದಾಗ ಹಾಕ್ಕೊಳ್ಳೋಕ್ಕೆ ಡೈಲಿ ಯೂಸ್ಗೆ. ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ಇದೊಂದು ಟೀ ಶರ್ಟ್ ತೊಗೊಂಡ್ವಿ, ಫ್ರೀ ಸೈಜ್ದು. ನೋಡಿ ಹೆಂಗಿದೆ, ರಿವರ್ಸ್ ಉಲ್ಟಾ ಮಾಡಿ ನೋಡಿ. ಹಿಂದೆ ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ ಡಿಸೈನು? ಹೇಳಿ. ಹಾಂ, ವಾಶ್ ಮಾಡಿದ್ರೆ ಹೋಗುತ್ತಾ ಹೆಂಗೆ ಗೊತ್ತಿಲ್ಲ. ಶರ್ಟು ನೋಡಿ, ಇದೊಂದು ಕಾಟನ್ನು ಒಂದು, ಮತ್ತು ಇನ್ನೆರಡು 3 ಕಾಟನ್ನೇ ತೊಗೊಂಡಿದ್ದು ಚೆಕ್ಸು. ನೋಡಿ, ಇದೊಂದು,
ಇದೊಂದು ನೋಡಿ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ಅಷ್ಟೇ, ಎರಡು ಚೆಕ್ಸೆ ಚೆಕ್ಸೆ ಸ್ಲೈಟ್ ಅಲ್ಲ, ಚೆನ್ನಾಗಿ ಫುಲ್ ಡಿಫ್ರೆಂಟ್ ಆಗೈತೆ. ಸೈಜ್ ಸ್ವಲ್ಪ ಡಿಫರ್ ಆಗುತ್ತೆ. ಅವ್ರು ಎಕ್ಸೆಲ್ ಅಂತಂದರೆ ಕರೆಕ್ಟಾಗಿ ಎಕ್ಸೆಲ್ಲೇ ಇರೋಲ್ಲ, ಸ್ವಲ್ಪ ಚಿಕ್ಕದಿರುತ್ತೆ. ನೋಡಿ ಈಗ ಡಬಲ್ ಎಕ್ಸೆಲ್ ತಂದಿರೋದು ಇಲ್ಲಿ, ಅದು ಎಕ್ಸೆಲ್ ಇರೋರು ಕರೆಕ್ಟಾಗಿ ಆಗುತ್ತೆ, ಡಬಲ್ ಎಕ್ಸೆಲ್ ಇರೋರ್ಗೆ ಆಗಲ್ಲ ಅಲ್ವಾ? ಹಾಂ ನೋಡಿ, ನೋಡೋಕೆ ಡಬಲ್ ಎಕ್ಸೆಲ್ ಅಂತ ಇದೆ, ಬಟ್ ಡಬಲ್ ಎಕ್ಸೆಲ್ ಇರೋರ್ಗೆ ಆಗಲ್ಲ. ಹಾಂ, ಡಬಲ್ ಎಕ್ಸೆಲ್ ಅಂತಂದರೆ ಫುಲ್ ದೊಡ್ಡದದು, ಸ್ವಲ್ಪ ದೊಡ್ಡದೇ ತಂದ್ವಿ ಇರಲಿ ಅಂತ. ನೋಡಿದ್ರಲ್ಲಿ ಎಕ್ಸೆಲ್ ಇರೋರಿಗೆ ಟೈಟ್ ಆಗ್ತಾಯಿದೆ ಅಂತ ಇದ್ರು ನಮ್ಮಮ್ಮ. ನೋಡೋಣ, ನಮ್ಮಪ್ಪ ಬಂದಾಗ ಹಾಕಿದ್ರೆ ಗೊತ್ತಾಗುತ್ತೆ. ನೋಡಿ ಗೂಸಿ ಅಂತ ಇದೆ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೋಸ್ಕರ ತೊಗೊಂಡ್ವಿ. ನೋಡೋಣ ಈ ಸತಿ. ನೋಡಿ ಇದು ಝಾರಾ ಅಂತ ಇದೆ, ಅದ್ರದ್ದೇನೋ ಏನು ಅಂತ ಗೊತ್ತಿಲ್ಲ, ಹಾಕೊಂಡಾಗ ಗೊತ್ತಾಗುತ್ತೆ. ನೋಡೋಣ. ಹಾಂ ಗೈಸ್, ನೋಡಿದ್ರಲ್ಲ ನಾವೇನೇನು ತೊಗೊಂಡ್ವಿ ಇವತ್ತು ಅಂತ. ಹಾಗೆ ಟಿ ಶರ್ಟ್ ಏನು ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದಲ್ಲ, ಸೇಮ್ ಅದೇ ಥರ ತಂದೆ. ಇಲ್ಲಿ ಡೆಕತ್ಲೆ ಅಂದು ಹಾಂ ಹೊರಗಡೆ ಎತ್ತಿಟ್ಟಿದ್ದಾರೆ. ಸೇಮ್ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಗ್ರೀನ್ ಕಲರ್, ಅದೇ ಥರ ತೊಗೊಂಡೆ, ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು. ಬನ್ನಿ ಈಚ ಕಡೆ ನಮ್ಮ ಬೆಕ್ಕು ಕೂತಿದೆ, ಕರಿಯೋಣ ಅವಳನ್ನ. ಬರೇ ನೋಡಿ ಹೆಂಗೆ ಕೂತವಳೆ, ಬರೇ ಹೋಯ್. ನೋಡಿ ಅವಳಿಗೆ ಚಿಕನ್ ತಂದಿದ್ದೀನಿ ಈಗ, ನೋಡಿಲ್ಲಿ ಬಾ ಬಾ. ನೋಡಿ ಗೊತ್ತಾಯ್ತೆ, ಅದಕ್ಕೋಸ್ಕರ ಒದರ್ತಾವಳೆ. ಬಿಸಿ ಇರೋದ್ರಿಂದ ಬಾಯಿ ಇಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಒದರ್ತಾವಳೆ. ಇದೆ ತಿನ್ನೋಕ್ಕಾಯ್ತಲ್ಲ ಅವ್ರ ಕೈಲಿ, ಅದಕ್ಕೆ ಒದರ್ತಾ ಇದೆ. ಗೈಸ್ ನೋಡಿದ್ರಲ್ಲ, ಬೆಕ್ಕಿಗೆ ಚಿಕನ್ ತಂದಾಕ್ತೆ. ಬಿಸಿ ಇತ್ತಲ್ಲ, ಸ್ವಲ್ಪ ತಿನ್ನೋಕ್ಕಾಗ್ತಾ ಇರಲಿಲ್ಲ, ತಿಂತಾ ಇದ್ದಾಳೆ ನಿಧಾನಕ್ಕೆ. ಇಷ್ಟು ಇವತ್ತಿನ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.